ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡ್ಬೋದು ಭಾಗ್ಯ ಬಂದು ಮ್ಯಾಂಗೋನ ಕಟ್ ಮಾಡ್ತಾ ಇದ್ದಾಳೆ ಮಧ್ಯಾಹ್ನ ಊಟಕ್ಕೆ ಜೊತೆ ತಿನ್ನೋಕ್ಕೆ ಅಂತ. ಸೊ ಮನೇಲಿ ಆಗಿರೋವಂಥ ಮಾವಿನ ಹಣ್ಣನ್ನು ತೊಗೊಂಡು ತಿನ್ನೋಕ್ಕಂತೂ ಸಖತ್ತಾಗಿರುತ್ತೆ. ಅದರಲ್ಲಿ ಕೆಮಿಕಲ್ ರಹಿತವಾದ ಹಣ್ಣುಗಳು ನೋಡ್ಬೋದು. ಇಲ್ಲಿ ಆಲೂಗಡ್ಡೆನೂ ಇದೆ ಎಕ್ಸ್ಟ್ರಾ, ಅದು ನನ್ನ ಮಗಳು ತಂದು ಅದರಲ್ಲಿ ಆ್ಯಡ್ ಮಾಡಿದ್ದಾಳೆ. ಅದ್ರ ಜೊತೆಗೆ ಇನ್ನೊಂದು ಮನೇಲಿ ಬೆಳೆದಂಥ ದಾಸವಾಳದ ಹೂವು ನೋಡ್ಬೋದು. ಆ ಹೂವಿನಿಂದ ನಾನು ಎಣ್ಣೆನ ರೆಡಿ ಮಾಡ್ತೀನಿ. ಯೂಶ್ವಲಿ ಯಾವಾಗಲೂ ಮಾಡ್ತೀನಿ, ಈಗಂತೂ ಜಾಸ್ತಿ ಬಿಡ್ತಾ ಇದೆ ಹೂವು, ಅದರಿಂದ ಎಣ್ಣೆ ಮಾಡೋಣ ಅಂದ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ಫಾದರ್ಸ್ ಡೇ. ಸೊ ಫಾದರ್ಸ್ ಡೇ ಸ್ಪೆಷಲ್ ಅದರ ಪ್ರಯುಕ್ತ ನಾವೇನು ಮಾಡ್ತಾಯಿದ್ವಿ, ಒಂದು ಪಾಟ್ಲಕ್ ಮಾಡಿಕೊಂಡು ನಾವು ಅಣ್ಣನ ಮನೆಗೆ ಹೋಗ್ತಾಯಿದ್ವಿ. ಎಲ್ಲರೂ ಅವ್ರವ್ರ ಮನೆಯಿಂದ ಒಂದೊಂದು ಡಿಶ್ನ ತಂದು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ ಸಮಯ ಕಳೆಯೋಕ್ಕಂತೂ. ಈ ಒಂದು ಸುಂದರ ಕ್ಷಣನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಸೊ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಬಂದ್ವಿ ಅಣ್ಣನ ಒಂದು ಅಪಾರ್ಟ್ಮೆಂಟ್ಗೆ. ನೋಡ್ಬೋದು, ಅವಳಂತೂ ನನ್ನ ಮಗಳು ಮಾಮನ ಮನೆ ಅಂದರೆ ತುಂಬಾ ಇಷ್ಟ. ಫೈನಲಿ ರೀಚ್ ಆದ್ವಿ. ಲಿಫ್ಟಿಂದ ಬಂದು ಮನೆಗೆ ತಲುಪಿದ್ವಿ. ನಮ್ಮ ಮಗಳು ಮಾಮನ ಮನೆ ಬಂತು ಅಂದ ತಕ್ಷಣ ಸ್ವಲ್ಪ ನಾಚ್ಕೊಂಡು ಹಿಂದೆ ಹೋಗ್ತಾ ಇದ್ದಾಳೆ. ನಾನು ಹೋಗು ಅಂತ ಇದ್ದೀನಿ, ಯಾಕೋ ಗೊತ್ತಿಲ್ಲ. ಆಮೇಲೆ ಮತ್ತೆ ಓಡಿ ಹೋದ್ಲು. ಸೊ ಈ ಫಾದರ್ಸ್ ಡೇ ಅನ್ನೋದು ನಮ್ಮ ಜೀವನದ ತಂದೆಯವರ ಪ್ರೀತಿ, ತ್ಯಾಗ, ಮಾರ್ಗದರ್ಶನ ಮತ್ತು ಅವರ ನಮಗಾಗಿ ಮಾಡೋ ಎಲ್ಲ ಶ್ರಮವನ್ನು ಒಂದು ಗೌರವಿಸಿ ಕೃತಜ್ಞತೆ ಹೇಳೋ ಅಂಥ ಒಂದು ಒಳ್ಳೆಯ ಡೇ ಅಂತ ಹೇಳ್ಬೋದು. ಅದಾದಮೇಲೆ ಸ್ಪೆಷಲ್ಲು ಪಾಟ್ಲಕ್ ಬೇರೆ ಮಾಡಿದ್ದೀವಿ. ಇಲ್ಲಿ ನಮ್ಮ ಅಪ್ಪ ಊರಲ್ಲಿದ್ದಾರೆ, ಅಪ್ಪ ಅಮ್ಮ, ಬಟ್ ಇಲ್ಲ ಅಣ್ಣನ ಮನೆಗೆ ಬಂದ್ವಿ. ಇಲ್ಲಿ ಎಲ್ಲ ನೆಂಟರಿದ್ದಾರೆ. ಸೊ ಎಲ್ಲರೂ ಒಂದೊಂದು ಡಿಶ್ನ ಮಾಡ್ಕೊಂಡು ಬಂದ್ವಿ. ಆಮೇಲೆ ಕೆಲವೊಂದು ಗೇಮ್ಸ್ ಆಡ್ತಾ ಇದ್ವಿ, ಮಾತಾಡೋದು ಒಂದೊಂದು ಅದೇನೋ ಸ್ವಲ್ಪ ಚೇಂಜಸ್ ಆಗುತ್ತೆ ನಮ್ಮ ಮನೇಲೇ ಕೂತ್ಕೊಂಡು ಊಟ ಮಾಡೋದಕ್ಕಿಂತ. ಈ ರೀತಿಯಾಗಿ ಪಾಟ್ಲಕ್ನ ಅದೊಂದು ಒಂದು ನೆಪ ಅನ್ಬೇಕಷ್ಟೇ. ಅದಾದಮೇಲೆ ಇಲ್ಲಿ ಕೇಕ್ ಕಟಿಂಗ್ ಮಾಡ್ಸೋಣ ಅಂತ ಎಲ್ಲ ಫಾದರ್ಸ್ಗಳನ್ನ ಕೂರಿಸ್ಬಿಟ್ಟು ಸೊ ಕೇಕ್ ಕಟಿಂಗ್ನ ಮಾಡಿಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಕೇಕ್ನ ರೆಡಿ ಮಾಡಿಕೊಟ್ಟಿದ್ದಾರೆ. ಅಲ್ಲೇ ಅಪಾರ್ಟ್ಮೆಂಟಿಲ್ಲವರೇ ಒಬ್ಬರು ಮಾಡಿಕೊಟ್ರಂತೆ. ಸೊ ಎಲ್ಲ ಫಾದರ್ಸ್ ಕೂಡ ರೆಡಿ ಆಗಿದ್ದಾರೆ ಕೇಕ್ ಕಟಿಂಗ್ಗೋಸ್ಕರ. ಮಕ್ಕಳಿಗೆ ಮುಂಚೆನೇ ಊಟ ಎಲ್ಲ ಮುಗಿಸಿ ನಾವು ಕೇಕ್ ಕಟಿಂಗ್ನ ಶುರು ಮಾಡ್ಕೊಂಡಿದ್ವಿ. ಯಾಕಂದರೆ ಮಕ್ಕಳು ತುಂಬ ಹೊತ್ತಾದರೆ ಅವರು ಕಾಯೆಲ್ಲ, ಮತ್ತು ನಾಳೆ ಬೇರೆ ಅಂದರೆ ಸ್ಕೂಲ್ ಬೇರೆ ಹೋಗೋದಿತ್ತು. ಹಾಗಾಗಿ ನೋಡ್ಬೋದು ಕೇಕೆಲ್ಲ ಕಟಿಂಗ್ ಆದಮೇಲೆ ಇಲ್ಲಿ ಊಟಕ್ಕೆ ಎಲ್ಲ ಫಾದರ್ಸ್ ಫಸ್ಟ್ ಊಟ ಮುಗಿಸ್ಲಿ ಅಂತ ಮೊದಲು ಗಂಡಸರಿಗೆ ಊಟ ಕೊಟ್ವಿ. ಊಟ ಕೂಡ ಸಖತ್ತಾಗಿತ್ತು. ಒಬ್ಬೊಬ್ಬರ ಮನೆಯಿಂದ ಒಂದೊಂದು ರೀತಿ ಟೇಸ್ಟ್ ಇರುತ್ತೆ. ಸೊ ಒಬ್ಬರು ಶೇರ್ ಮಾಡಿಕೊಂಡು ಮಾತಾಡಿಕೊಂಡು, ಸೊ ಅದಾದಮೇಲೆ ನಾವು ಒಂದು ಗೇಮ್ ಅಂದ್ಕೊಡಿ, ತಂಬೋಲಾ ಗೇಮು. ಸೊ ಆ ಗೇಮ್ನು ಕೂಡ ಆಡೋಣ ಅಂತ ಶುರು ಮಾಡ್ಕೊಂಡ್ವಿ. ಫುಲ್ ಎಂಜಾಯ್. ಎವ್ರಿ ಟೈಮ್ ಆಲ್ಮೋಸ್ಟ್ ನಮಗೆ ಫ್ರೀ ಇದ್ದಾಗೆಲ್ಲ ನಾವು ನಮ್ಮ ಅಣ್ಣನ ಮನೆಗೆ ಹೋದಾಗ ಅಲ್ಲಿ 3-4 ಫ್ಯಾಮ್ಲಿ ಇದೆ, ಎಲ್ಲರೂ ಸೇರಿ ಈ ಗೇಮ್ನ ಆವಾಗವಾಗ ಆಟ ಆಡ್ಕೊತಾ ಇರ್ತೀವಿ. ಅದಾದಮೇಲೆ ನಾವು ಮನೆಗೆ ಹೊರಟ್ವಿ. ಸೊ ಮಳೆ ಬಂದು ನಿಂತಿತ್ತು. ಅದಾದಮೇಲೆ ಬರ್ತಾ ಟೀ ಕುಡಿಯೋಣ ಅಂತ ಅಂದರು ನಮ್ಮ ಯಜಮಾನ್ರು. ಸೊ ಎಲ್ಲರೂ ಟೀ, ಕಾಫಿ, ನಾನಿಲ್ಲಿ ಲೆಮನ್ ಟೀ ಕುಡಿದೆ. ಸೊ ಇಲ್ಲೇ ಮನೆ ಹತ್ರನೇ ಒಂದು ಟೀ ಕುಟೀರ ಅಂತ ಇದೆ, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಆ್ಯಂಡ್ ಈ ಬ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತು? ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್.